ಜೈ ಶ್ರೀರಾಮ್ ಮಾಮ್. ಜೈ ಶ್ರೀರಾಮ್. ಮತ್ತೆ ಅಂತೂ ಇಂತೂ ಗಾಡಿ ಬಂತು. ಗಾಡಿ ಏನೋ ಬಂತು, ಬಟ್ ಮನೇಲಂತೂ ನೆಕ್ಸ್ಟ್ ಲೆವೆಲ್ ರಾಧಾಂತ ಆಗೋಗ್ಬಿಟ್ಟಿದೆ. ಮತ್ತು ಅವತ್ತು ಫೋನಲ್ಲಿ ಪ್ರಾಣ ತಿಂದ್ಬಿಟ್ಟೆ, ಬೈಕ್ ತಗೊಂಬ ಅಂತ. ನೀನೇನು ತಂದೆ ಬಿಟ್ಟೆ. ಇನ್ನೇನು ಅಪ್ಪ ಏನಂದ್ರು? ಎಷ್ಟು ಕೊಟ್ರಿ? ಭಾಳ ಆಯ್ತು ಪಾಪ. ಅದೇ ಎಷ್ಟು? ಅಮ್ಮನಿಗೆ ಗೊತ್ತಾದರೆ ಇಬ್ರಿಗೂ ಮನೇಲಿ ಸೇರಿಸೋದಿಲ್ಲ. ಸರಿ ನೋಡೋಣ ಬಾ. ಏನೇ ಇನ್ನೊಂದು ಗಾಡಿ ತಂದಿದ್ದಾನೆ. ಮನೆ ಇಡೀ ಗಾಡಿ ಆಗಿದೆ. ಇದಕ್ಕೆಷ್ಟು ಕೊಟ್ಟ ಅಂತೆ? 5 ಲಕ್ಷ ಅಂತೆ. ಅಷ್ಟೊಂದಾ? Scrolling on my phone. ಜೈ ಶ್ರೀರಾಮ್. ನಮ್ಮ ಮನೆಯಲ್ಲೆಲ್ಲ ಹಿಂಗೆ ಕೈ ಬಿಟ್ಟು ನಮಸ್ಕಾರ ಮಾಡಿದ್ರೆ ಬೈತಾರೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು DC Days ಕನ್ನಡ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಆನ್ ಡಾನ್. ಸುಮಾರು ದಿನ ಬೇರೆ ಆಗೋಗ್ಬಿಟ್ಟಿತ್ತು ನಾವು ವಿಡಿಯೋ ಮಾಡಿ. ಇವಾಗಲೇ ಪ್ರಾಸೆಸ್ ಎಲ್ಲ ನೋಡ್ಕೊಂಡ್ಬಿಟ್ಟಿದ್ದೀರಾ. ಮನೇಲಿ ಡಾನ್ ತಂದಮೇಲೆ ಹಂಗೆಲ್ಲ ಬೈದಿಲ್ಲ ನನಗೆ. ನಿನಗೆ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ಮಾತು, ನೀನು ಅದರಲ್ಲಿ ಗಾಡಿ ಬೇರೆ ಮನೇಲಿ ತೊಗೊಂಬಂದು ಪಾರ್ಕ್ ಮಾಡ್ಕೊತಾ ಇದೆಯಾ ವಾಟ್ ಅಂತ ಹೇಳಿ ಹೇಳಿದ್ರು. ಹಂಗೋ ಕನ್ವಿನ್ಸ್ ಮಾಡಿಬಿಟ್ಟು ನಾನು ನಮ್ಮ ಅಪ್ಪ ಎಲ್ಲರೂ ಕನ್ವಿನ್ಸ್ ಮಾಡಿದ್ದೀವಿ ಮನೆಯಲ್ಲಿ. ನಮ್ಮ S1000ಅಲ್ಲಿ ಇದು ಅರ್ಶಿನ್ ಕುಂಟೆ ಇಲ್ಲೇ ಅಭಿಮನೆ ಇರೋದು. ಈ ಒಳಗಡೆ ಹೋಗಿ ಅಲ್ಲೊಂದು ಜೆರಾಕ್ಸ್ ಅಂಗಡಿ ಸಿಗುತ್ತೆ, ಅಲ್ಲಿ ರೈಟ್ ತೊಗೊಂಡು ಫಸ್ಟ್ ರೈಟ್ ತೊಗೊಂಡ್ಬಿಟ್ರೆ ಅಲ್ಲಿ ಅಭಿಮನೆ ಬರುತ್ತೆ. ಇನ್ನೊಂದು ಏನು ಗೊತ್ತಾ, ನಾವು ಈ ಥರ ಬಾಯ್ಸ್ ಎಲ್ಲ ಸಖತ್ ರಿಲೇಟ್ ಮಾಡ್ಕೊತಾ ಇರ್ತೀರ ನೀವು. ಈ ಹೆಲ್ಮೆಟಲ್ಲಿ ನಾವು ಬ್ಲಾಗ್ ಮಾಡೋದಾಗಿರಲಿ, ಇಲ್ಲ ಅಂತಂದರೆ ಯಾರಿಗಾನ ಫೋನ್ ಮಾಡೋದಾಗಿರಲಿ, ಮಾತಾಡೋ ಟೋನೇ ಬೇರೆ ಥರ ಇರುತ್ತೆ, ನಾವು ಮಾತಾಡೋ ರೀತಿನೇ ಬೇರೆ ಥರ ಇರುತ್ತೆ. ಇದೊಂಥರ ನಮ್ಮ ಮನೆ ಇದ್ದಂಗೆ ಕುಕೂನ್. ಇದು ಕುಕೂನ್. ಇದರಲ್ಲಿ ನಾವೇನು ಮಾತಾಡ್ತೀವಿ ಇದು ನಮ್ಮದೇ ಲಿಮಿಟ್ಸು ಅಂತ. ಬೇರೆ ಯಾರು ಜಡ್ಜ್ ಮಾಡೋಂಥದ್ದಿರಲ್ಲ, ನಮಗೆ ನಾವೇ ಮಾತಾಡ್ಕೊತಾ ಇರ್ತೀವಿ. ಮತ್ತು ಇನ್ನೊಂದು ಬಾಯ್ಸ್ ಎಲ್ಲರೂ ಕೂಡ ಏನು ಮೈಕ್ ಹಾಕೊಂಡೇ ಮಾತಾಡಬೇಕು ಅಂತಿಲ್ಲ. ಎಷ್ಟೊಂದು ಜನ ನೀವು ಹಂಗೆ ಗಾಡಿ ಓಡಿಸ್ತಾ ಇರ್ತೀರಲ್ಲ, ಅವಾಗಲೇ ಯೋಚನೆ ಮಾಡ್ತಾ ಇರ್ತೀರ. ಮನೆ ಕೆಲಸ, ರೆಸ್ಪಾನ್ಸಿಬಿಲಿಟೀಸು, ಹುಡುಗಿ, ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೆಲ್ಮೆಟಲ್ಲೇ ಮಾತಾಡೋದಿವಲ್ಲ ಅಲ್ಲ.
We all are in the same page, boys. We all are in the same page. ರಾಕಿ ದೇವ ಮೇಲೆ ಬರ್ತಾ ಇದ್ದಾನೆ. ಸೊ ದೇವ ಅನ್ನೋದು ನಮ್ಮ KTM ADV 390S ಅಂತ. ಸೊ ದೇವನ ನಾವು ಹುಬ್ಳಿಯಲ್ಲಿ ತೊಗೊಂಡಿದ್ವಿ. ಹುಬ್ಳಿ ಬಾಯ್ಸ್ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ, ಹುಬ್ಳಿಯಲ್ಲಿ ನಮ್ಮ ಮಯ್ಯ ಇದ್ದಾನೆ. ಮಯ್ಯನೇ ಅದನ್ನು ಹೇಳ್ಬಿಟ್ಟು ಕರ್ನಾಟಕಕ್ಕೆ ಫಸ್ಟ್ ಗಾಡಿ ಅಂತ ಆಗ್ಬಿಟ್ಟು ಕೊಡಿಸಿದ್ದಿದ್ದು ಆ ಟೈಮಲ್ಲಿ. ಸೊ ದೇವ ಮೇಲೆ ಒಂದು ವಿಡಿಯೋ ಮಾಡಬೇಕು, ದೇವ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಿಮಗೆ ಹೇಳ್ತೀವಿ. ಇನ್ನು ಸುಮಾರು ಗಾಡಿ ಆ ಟೈಮಲ್ಲಿ ಬಂತು, ಅದಾದಮೇಲೆ ತೊಗೊಂಡಿರೋಂಥ ಗಾಡಿ ಸೇಲ್ ಮಾಡಿದ್ವಿ. ಮತ್ತು ಎಷ್ಟೊಂದು ಜನ ಬಾಂಡ್ ಬಗ್ಗೆ ಕೇಳ್ತಾ ಇದ್ರಿ. ನಮ್ಮ BS3 RC 390 ಅದನ್ನು ನಾವು ಸೇಲ್ ಮಾಡಿಬಿಟ್ಟಿದ್ವಿ. ಆಗಲೇ ಹೋದ ವರ್ಷನೇ ಸೇಲ್ ಮಾಡ್ಕೊಂಡ್ಬಿಟ್ಟಿದ್ವಿ. ಈಗ ಸುಮಾರು ಒಂದು 8-9 ತಿಂಗಳ ಮೇಲೆ ಆಗಿರ್ಬೇಕಾಗಲೇ ಅದನ್ನು ಸೇಲ್ ಮಾಡಿ ಇನ್ನೊಂದು ಬೇರೆ ಗಾಡಿ ತೊಗೊಂಬಂದುಬಿಟ್ಟಿದ್ವಿ. ಆ ಬೇರೆ ಗಾಡಿನ ಇನ್ನು 6 ಮಂತ್ಸಿಂದನೂ ಕೂಡ ಅದರದ್ದು ಐಟಮ್ಸ್ ಬರಬೇಕು, ಅದು ಬರಬೇಕು, ಇದು ಬರಬೇಕು ಅಂತ ಆಗ್ಬಿಟ್ಟು ಆ ಗಾಡಿ ಬಿಲ್ಡ್ ಆಗ್ತಾನೇ ಇದೆ ಅದು. ಸೊ ಹೋಪ್ಫುಲಿ ದೇವರ ದಯೆಯಿಂದ ಇನ್ನೊಂದು 2 ವಾರಕ್ಕೆ ಗಾಡಿ ಬರುತ್ತೆ ಕೈಗೆ. ಅದು ಬಂದಾಗ ಅದನ್ನು ಸ್ವಲ್ಪ ರ್ಯಾಪು ಅದು ಇದೆಲ್ಲ ಮಾಡಿಸಿ ಅದಾದಮೇಲೆ ಅದನ್ನು ನಿಮಗೆ ತೋರಿಸೋಣ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ನನ್ನ ತಮ್ಮ ಒಂದು 350 ತೊಗೊಂಡಿದ್ದ, ಕ್ಲಾಸಿಕ್ 350 ಇರಬೇಕು. ಆ 350ನೂ ಸೇಲ್ ಮಾಡಿಬಿಟ್ಟ. ಇಲ್ಲ ಅಣ್ಣ ಇದು ಓಡೋದೇ ಇಲ್ಲ, ಸ್ಲೋ ಹೋಗ್ತಾಯಿದೆ ಅಂತ ಹೇಳಿ. ಸ್ಲೋ ಆಗಿ ಹೋಗ್ಬೇಕು ನಾನು ಕಾಲೇಜ್ಗೆ ಅಂತಂದರೆ, ಇಲ್ಲ ಸ್ಪೀಡ್ ಬೈಕಲ್ಲಿ ಸ್ಲೋ ಆಗಿ ಹೋಗ್ತೀನಿ ಅಂತಂದ ಅವನು. ಆಯ್ತು ಬಿಡಪ್ಪ ಅಂತ ಹೇಳ್ಬಿಟ್ಟು ಅದನ್ನು ಸೇಲ್ ಮಾಡಿಬಿಟ್ಟ ಅವನು. ಲಾಸ್ಟ್ 1 ವರ್ಷದಲ್ಲಿ ನಾವು 10-15 ವರ್ಷದಲ್ಲಿ ಚೇಂಜ್ ಮಾಡಿಲ್ಲ, ಲಾಸ್ಟ್ ಗಾಡಿ ಚೇಂಜ್ ಮಾಡ್ಬಿಟ್ಟು ಚಿಂಟು ಅಲ್ಲೇ ಸಖತ್ ಗಾಡಿ. ಜೈ ಶ್ರೀರಾಮ್. ದೇವ್ರೆ ಅವ್ರಿಗೂ ಒಳ್ಳೇದು ಮಾಡಪ್ಪ. ರಾತ್ರಿ ಆಲ್ಮೋಸ್ಟ್ ಒಂದು 4 ಗಂಟೆಗೇನೋ 5 ಗಂಟೆಗೆ ಮಲ್ಕೊಂಡಿದ್ದೀನಿ ನಾನು. ರಾಕಿ ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಮಾಡ್ಬಿಟ್ಟಾನೆ. ನಡಿಯೋ ಅಂತ ಹೇಳಿ ಪ್ಲೀಸ್ 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 ಅಂತ ರಿಕ್ವೆಸ್ಟ್ ಮಾಡಿ ನಾನು 9 ಗಂಟೆವರೆಗೂ ಮಲ್ಕೊಂಡೆ. ಹಾಸನ ಕಡೆಗೆ ಹೋಗುವ ದಾರಿಗೆ ಈ ಕಡೆ ಡಿವೈಡರ್ ಮಾಡಿಬಿಟ್ಟಿದ್ದಾರೆ. DL 3CBV 3308. ನಮ್ಮ ಕರ್ನಾಟಕ ಗೌರ್ಮೆಂಟು ಒಂದು ಆಫರ್ ಬಿಡಬೇಕು. ಈ ಥರ ಬೇರೆ ಸ್ಟೇಟಿಂದ ತಂದಿರೋಂಥ ಗಾಡಿಗಳನ್ನೆಲ್ಲದನ್ನೂ ಕೂಡ 50% ನಮಗೆ ಟ್ಯಾಕ್ಸೇಷನಲ್ಲಿ ರಿಜಿಸ್ಟರ್ ಮಾಡ್ತೀನಿ ಅಂತ ಅಂದ್ಬಿಟ್ರು ಅಂತ ಅಂದ್ಕೊಳ್ಳಿ. ರಾತ್ರಿ ಸ್ಟೇಟ್ ಎಕ್ಸ್ಚೆಕ್ಕರಲ್ಲಿ ಎಷ್ಟು ಮಲ್ಟಿಪ್ಲೈ ಆಗೋದು ಗೊತ್ತಾ ಗಾಡಿಗಳು. ಯಾಕಂತಂದರೆ ನಮ್ಮದೇ ಸ್ಟೇಟಲ್ಲಿ ಹೈಯೆಸ್ಟ್ ಇರೋಂಥದ್ದು ಈ ಟ್ಯಾಕ್ಸು. ಸೊ ಬೇರೆ ಸ್ಟೇಟಿಂದ ತೊಗೊಂಬಂದ್ಬಿಟ್ಟು ನಾವು ರಿಜಿಸ್ಟರ್ ಮಾಡಿಕೊಂಡ್ರೆ ನಮಗೂ ಕೂಡ ಕಮ್ಮಿ ಬಿದ್ದಿರುತ್ತೆ, ಪ್ಲಸ್ ನಮ್ಮಲ್ಲೂ ಕೂಡ ರಿಜಿಸ್ಟ್ರೇಷನ್ ಆದಂಗೆ ಆಗಿರುತ್ತೆ. ಯಾಕಂತಂದರೆ ನಾವು ಕೂಡ ರಿಜಿಸ್ಟರ್ ಮಾಡಬೇಕು ನಮ್ಮ ಕಾರನ್ನು. ಬ್ಯಾಡ್ ಟೈಮ್ ಬಂದಿದ್ದೀವಿ ನಾವು. ಈ ರೋಡಲ್ಲಿ ಏನಿದ್ರು ನೀವು ಬೆಳಗ್ಗೆ ಹೋಗ್ಬಿಡ್ಬೇಕು, ಅವಾಗ ಟ್ರಾಫಿಕ್ ಅಷ್ಟೊಂದು ಜಾಸ್ತಿ ಇರಲ್ಲ. ಏನೇನು ಅವ್ರೆ ಅಂತ ಹೋಗೇ ಬಿಡ್ತೀಯ. ಇದು ಆ ಥರ ಅಂತೂ ಸಾಕತ್ತು ಐತೆ ಇದೆ ಗಾಡಿ. ಇದು ಒಂದು 10R, ಒಂದು S1000, ಒಂದು V4S ಎಲ್ಲ ಸೇರ್ಬಿಟ್ಟು ಕಂಬೈನ್ ಮಾಡಿ ಇಟ್ಬಿಟ್ಟು ಓಡಿಸಿಗ ಅಂತ ಹೇಳ್ಬಿಟ್ಟು ಕೊಟ್ಟಂಗೆ ಅನ್ಸತ್ತದು. ನಂಗೆ V4S ಸಕ್ಕತ್ ಇಷ್ಟಪ್ಪ ಗಾಡಿ, ಮಸ್ತಿದೆ ಅದು. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಸನತ್ ಅಂತ, ಅವ್ರು ತೊಗೊಂಡಿದ್ದಾರೆ ಹೊಸ V4S. ಈಗ ಹೊಸ ಮಾಡೆಲ್ ಇದೆಯಲ್ಲ, ಅದರಲ್ಲಿ ಡಬಲ್ ಸ್ವಿಂಗ್ ಆರ್ಮ್ ಎಲ್ಲ ಕೊಟ್ಟಿದ್ದಾರೆ. ಗಾಡಿ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಸುಮಾರು ಜನ ಅದು ನೋಡೋಕೆ ಚೆನ್ನಾಗಿಲ್ಲ ಅದು ಇದು ಅಂತ ಹೇಳ್ತಾ ಇದ್ರು. ಬಟ್ ಒಂದ್ಸರಿ ಅದನ್ನು ಇನ್ ಪರ್ಸನ್ ನೋಡ್ಬಿಟ್ರೆ ಮಾತ್ರ ವಾಹ್ ಏನಿದೆ ಗೊತ್ತಾ ಗಾಡಿ. ನಮ್ಮ ಕರ್ನಾಟಕದಲ್ಲಿ ಆನ್ ರೋಡು ಬರೀ ಸ್ಟಾಕ್ ಗಾಡಿ 47 ಲಕ್ಷ ಏನೋ ಇದೆ. ಅದು 46 ಲ್ಯಾಕ್ ಚೇಂಜ್ ಏನೋ ಇದೆ. ಅದಾದಮೇಲೆ ಅದಕ್ಕೆ ಎಕ್ಸಾಸ್ಟ್ ಒಂದು 13 ಲಕ್ಷ. ಇನ್ನೇನು 60ಕ್ಕೆ ಮುಟ್ಟಬೇಕು. ನಮಗೆ ಗಾಡಿ ಸ್ವಲ್ಪ ಸಿಗೋಂಥದ್ದು ಕಷ್ಟ ಆಗ್ತಿರೋಂಥ ಟೈಮಲ್ಲಿ ತಲೆ ಕಟ್ಬಿಟ್ಟು ನಾನು ಅದೇ ಇಬ್ಬರು ಡುಕಾಟಿಗೆ ಹೋಗ್ಬಿಟ್ಟಿದ್ವಿ. Deepak, yeah. I think Sanath had informed us. Hi, Deepak. Yeah, we're looking for the S only. Yes. Yeah. Doctor called me some time back. Yeah. Wait on this. Yeah.
So yes, right now has a waiting period. Okay. 2 months. 2 months, sir. Feel like December. ಅವ್ರು ಹೇಳಿದ್ರು ಪಾಪ ಒಂದು 15ರಿಂದ 20 ದಿನದಲ್ಲಿ ನಾನು ಅಲಾಟ್ ಮಾಡಿಸ್ಕೊಡಿಸ್ತೀನಿ ಅಂತ ಹೇಳಿ 15ರಿಂದ 20 ದಿನದಲ್ಲಿ ನಮಗಿದೆ ಅಲಾಟ್ ಆಗೋಯ್ತು. ಕೇಳ್ತಾ ಬೇಕು ಅದಕ್ಕೆ. Never under y'all, never ever, I'm forever on. Check my rep and all, check my repertoire, don't check me now. Unless it's checks involved, I've been feeling like I'm next to God. Next to God, next to God.